ಬೆಂಗಳೂರು ಹೊರವಲಯದ ಆನೇಕಲ್ ಉಪವಿಭಾಗದಲ್ಲಿ ಕ್ರೈಂ ರೇಟ್ ಹೆಚ್ಚಾದ ಹಿನ್ನೆಲೆ ಇಂದು ಆನೇಕಲ್ ಪೊಲೀಸ್ ಠಾಣಾ ಆವರಣದಲ್ಲಿ ಬೆಂಗಳೂರು ಗ್ರಾಮಾಂತರ ಎಸ್ಪಿ ಚಂದ್ರಕಾಂತ್ ನೇತೃತ್ವದಲ್ಲಿ ರೌಡಿ ಪೆರೋಡ್ ಆಯೋಜನೆಯನ್ನ ಮಾಡಲಾಗಿತ್ತು. ಆನೇಕಲ್ ಉಪವಿಭಾಗದ 6 ಪೊಲೀಸ್ ಠಾಣೆಗಳಾದ ಬನ್ನೇರುಘಟ್ಟ, ಸರ್ಜಾಪುರ, ಅತ್ತಿಬೆಲೆ, ಸೂರ್ಯ ಸಿಟಿ, ಜಿಗಣಿ ಹಾಗೂ ಆನೇಕಲ್ ಸೇರಿ 6 ಪೊಲೀಸ್ ಠಾಣಾ ರೌಡಿ ಶೀಟರ್ಗಳು ಪೊಲೀಸ್ ಠಾಣೆಯಲ್ಲಿ ನಡೆದ ಪೆರೋಡ್ನಲ್ಲಿ ಪಾಲ್ಗೊಂಡಿದ್ದರು. 6 ಠಾಣೆಯಿಂದ ಒಟ್ಟು 120 ಮಂದಿ ರೌಡಿ ಶೀಟರ್ಗಳು ಭಾಗಿಯಾಗಿದ್ದು, ಒಟ್ಟು 564 ಮಂದಿ ಆನೇಕಲ್ ಉಪವಿಭಾಗದಲ್ಲಿ ರೌಡಿ ಅಸಾಮಿಗಳಿದ್ದಾರೆ. ಇದರಲ್ಲಿ ಆಕ್ಟಿವ್ ಇರುವ ರೌಡಿ ಶೀಟರ್ಗಳನ್ನ ಇಂದು ಠಾಣೆಗೆ ಕರೆಸಿದ್ದ ಎಸ್ಪಿ ಚಂದ್ರಕಾಂತ್ ಯಾವುದೇ ಕ್ರಿಮಿನಲ್ ಚಟುವಟಿಕೆಗಳಲ್ಲಿ ಭಾಗಿಯಾಗಬಾರದು ಎಂದು ರೌಡಿ ಅಸಾಮಿಗಳಿಗೆ ಎಚ್ಚರಿಕೆಯನ್ನ ನೀಡಿದ್ದಾರೆ. ಇನ್ನು ಇದೇ ಸಮಯದಲ್ಲಿ ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಿದ ಚಂದ್ರಕಾಂತ್, ಸರಿಯಾದ ವಿದ್ಯಾಭ್ಯಾಸ, ಕಾನೂನಿನ ಅರಿವು ಇಲ್ಲದಿರುವುದರಿಂದ ಈ ರೀತಿ ರೌಡಿಗಳಾಗಿದ್ದಾರೆ. ಅವರಿಗೆ ತಕ್ಕ ವಿದ್ಯಾಭ್ಯಾಸ ಇದ್ದಿದ್ದರೆ ಈಗೆಲ್ಲ ಆಗುತ್ತಿರಲಿಲ್ಲ. ಇನ್ನು ಮುಂದೆ ಯಾವುದೇ ಕ್ರಿಮಿನಲ್ ಚಟುವಟಿಕೆಗಳಲ್ಲಿ ಭಾಗಿಯಾಗಬೇಡಿ, ಬದಲಾವಣೆಯಾಗಿ ನಿಮ್ಮನ್ನ ಮುಖ್ಯವಾಹಿನಿಗೆ ತರುವುದು ನಮ್ಮ ಉದ್ದೇಶವಾಗಿದೆ ಎಂದು ಕಿವಿಮಾತನ್ನ ರೌಡಿಗಳಿಗೆ ಹೇಳಿದ್ದೇವೆ. ಇನ್ನು ಮುಂದೆ ಇನ್ನಷ್ಟು ಬದಲಾಗುವ ಸಾಧ್ಯತೆ ಇದೆ ಎಂದು ಎಸ್ಪಿ ಚಂದ್ರಕಾಂತ್ ಮಾಧ್ಯಮಗಳಿಗೆ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಎಲ್ಲಿ ಮಾರಾಟ ಮಾಡ್ತಾ ಇದ್ರೆ ಏನಂತ ಬಂದು ಹೇಳ್ಬೇಕು. ಯಾರು ಮಾರಾಟ ಮಾಡಕ್ಕೆ ಬರ್ತಾರೆ ಹೇಳ್ಬೇಕು. ಯಾಕೆ ಈಗೇನು ಕೆಲಸ ಮಾಡ್ತಾ ಇದ್ದೀರಾ? ಕಾರ್ಪೆಂಟ್ರು ಬಗ್ದಾವನಾಗೂ ರೋಡಿ ಶೀಟ್ ಕ್ಲೋಸ್ ಮಾಡ್ತೀವಿ. ಇಲ್ಲ ಮಾಹಿತಿನೂ ಕೊಡಬೇಕು. ಕಾರ್ಪೆಂಟ್ರ್ ಅಂದರೆ ನಿಮಗೆಲ್ಲ ಧಾನ್ಯ ಗಿಂಜಿ ತಂದು ಕೊಡ್ತಾರೆ ಯಾರಾದ್ರ ಅದ್ರ ಬಗ್ಗೆ ಮಾಹಿತಿ ಇದ್ರೆ ಕೊಡು. ಬದಲಾವಣೆ ಇಲ್ಲ. ಈಗ ಏನು ಕೆಲಸ ಮಾಡ್ತಾರೆ? ಹಾಂ, ವ್ಯವಸಾಯ ಮಾಡೋರಿಗೆ ಯಾಕಲ್ಲ ಇವೆಲ್ಲ? ಹಾಂ, ಈಗೇನು ಕೆಲಸ ಮಾಡ್ತೀಯಪ್ಪ? ಏನು ಕೆಲಸ ಇಲ್ಲ. ಈಗೇನು ಮಾಡ್ರಿ? ಓನಲ್ಲ, ನೀನು ಓನಲ್ಲ? ಹಾಂ, ಏನು ಕೇಸ್ ಇದೆ? ಹಾಂ, 2 ಗುಂಪುಗಳಿಗೆ ಮೇಲೆ 2 ಗುಂಪುಗಳು ನಮ್ಮ ಮನೆಗೆ ಎಲ್ಲ ಎಣ್ಣೆ ಹೊಡ್ಕೊಂಡು ಎಲ್ಲ ಕಿಸಾಡಿ ಗುಂಪುಗಳು ಇರಬಾರ್ದು. ಗ್ರೂಪ್ ವಾರ ಒಂದೇ ಯಾವ ಕೇಸಲ್ಲಿ ಈಗೇನು ಮಾಡ್ತೀವಿ? ಹಾಂ ಹಾಂ, ಯಾವ ಕೇಸಲ್ಲಿ ಇದೆಯಾ? ಹಾಂ, 11ನಲ್ಲಿ ಆ ಕೇಸಲ್ಲಿ ಯಾರು ಜರ್ಮನಿ ಮೇಲೆ ವಾಚಿಟ್ರಿ ಕುಡಿದು ಬಿಟ್ಟಿದ್ದೀರಾ? ನೀನು ಕುಡಿತೀನಾ? ಯಾಕೆ ಆ ಥರ ಮಾಡಿದೆ? ಡ್ರಗ್ಸ್ ಜಾಲ ಜಾಸ್ತಿ, ಅದ್ರ ಬಗ್ಗೆ ನೀವು ಮಾಹಿತಿ ನಮ್ಗೆ ಕೊಡಬೇಕು. ಯಾಕಂದರೆ ಈ NDPS ಅನ್ನೋದು ಮಾದಕ ದ್ರವ್ಯಗಳು ಏನು ತಂದು ಅವ್ರು ಟಾರ್ಗೆಟ್ ಮಾಡಿರೋದು 2 ವರ್ಗ ಜನರನ್ನ. ಒಂದು 15ರಿಂದ 30 ವರ್ಷದ ಒಳಗಿನ ಯುವ ಜನಾಂಗನ, ಡಿಗ್ರಿವರೆಗೂ. ಎರಡನೇದಾಗಿ ನಿಮ್ಮಂಗೆ ವಿದ್ಯಾಭ್ಯಾಸ ಇಲ್ಲದೆ ಕಾರ್ಮಿಕರನ್ನು ಟಾರ್ಗೆಟ್ ಮಾಡಿದ್ದಾರೆ. ಯಾರೇ ಆದರೂ ಈ ದೇಶದ ಸಂಪತ್ತು. ಅವರು ಈ ಮದ್ಯವ್ಯಸನೆ ಆದರೆ ಸಮಾಜಕ್ಕೆ ಭಾರ ಆಗ್ತದೆ, ಅವ್ರ ಕುಟುಂಬಕ್ಕೆ ಭಾರ ಆಗ್ತದೆ. ಆ ಒಂದು ಇದರಿಂದ ಪಾರು ಮಾಡಬೇಕಾದ್ರೆ ನಿಮ್ಮ ಸಲಹೆ ಸಹಕಾರ ಎಲ್ಲ ಇದೆ. ನೀವು ಮನಸ್ಸು ಮಾಡಿದರೆ ನಿಜವಾಗಿ ಆನೇಕಲ್ಲಲ್ಲಿ ಯಾವುದೇ ಅಪರಾಧ ಚಟುವಟಿಕೆಗಳು ಆಗಲಿಕ್ಕೆ ಸಾಧ್ಯ ಇಲ್ಲ. ಏನು ಕೆಲಸ ಮಾಡ್ತಾ ಇದ್ದಾರೆ, ಅವ್ರ ಮೂಮೆಂಟ್ಸ್ ಏನು ಅನ್ನೋದ್ರ ಬಗ್ಗೆ ತಿಳಿದು ನಿಮ್ಮ ಬಗ್ಗೆ ಯಾವ ರೀತಿ ಕ್ರಮ ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ನಾವು ಇಲ್ಲಿ ಒಂದು ಪೆರೇಡ್ ಮಾಡಿದ್ವಿ. 327 ಜನ ಆಕ್ಟಿವ್ ರೌಡಿಸಿದ್ದಾರೆ. ಮತ್ತು 236 ಜನ ಇಲ್ಲಿ ಅಪರಾಧ ಮಾಡಿ ಬೇರೆ ಕಡೆ ಉಳ್ಕೊಂಡಿದ್ದಾರೆ. ಮತ್ತು ಒಂದು ಬಡ್ಡಿಂಗ್ ರೌಡಿ ಒಬ್ಬರಿದ್ದಾರೆ. ಟೋಟಲ್ 564 ರೌಡೀಸ್ ಇದ್ದಾರೆ. ನಾನು ಈಗೇನು ಮಾಡಿದರೆ, ಇಲ್ಲಿ ಯಾರು ಆಕ್ಟಿವ್ ಇದ್ದಾರೋ ಅವ್ರನ್ನ ಕರೆಸಿ, ಎಲ್ಲರೂ ಕರೆಸಿ, ಅಷ್ಟು ಜನ ನಾನು ಮಾತಾಡೋದು ಕಷ್ಟ ಸಾಧ್ಯ ಆಗ್ತದೆ ಅಂತ ಹೇಳ್ಬಿಟ್ಟು ನಿಮ್ಮನ್ನೆಲ್ಲ ಕರೆಸಿದ್ದೀನಿ. ಈಗ ನಿಮ್ಮನ್ನೆಲ್ಲ ಇಲ್ಲಿ ಕರೆಸಿದ್ದಕ್ಕೆ ನೀವೇನು ಏನಪ್ಪ ನಮಗೆ ಏನೋ ಅನಪಟ್ಟಿ ಕಟ್ಟಿಬಿಟ್ಟಿದ್ದಾರೆ, ನಾವು ಹೆಂಗಪ್ಪ ಅಂತ ನೀವು ಯೋಚನೆ ಮಾಡೋದು ಬೇಡ. ನಮ್ಮ ಉದ್ದೇಶ ನಿಮ್ಮನ್ನೆಲ್ಲ ಸತ್ಪ್ರಜೆಗಳನ್ನಾಗಿ ಮಾಡಿ, ನಿಮ್ಮ ಮನಸ್ಸು ಪರಿವರ್ತನೆ ಮಾಡಿ, ಸಮಾಜದ ಮುಖ್ಯವಾಹಿನಿಗೆ ನಿಮ್ಮನ್ನು ಕರ್ಕೊಂಡು ಬರಬೇಕು ಅನ್ನೋದು ನಮ್ಮ ಆಶಯ. ಈ ದೇಶಕ್ಕೆ ಆಸ್ತಿಯಾಗಿರಬೇಕು.
ಮತ್ತು ಎಲ್ಲಾದರೂ ಅಪರಾಧಗಳು ನಡೆದಿದ್ದಾದರೆ ಅಥವಾ ಕಾನೂನು ಬಾಹಿರವಾದ ಚಟುವಟಿಕೆಗಳು ನಡೆದರೆ ನೀವು ಈ ಜಗತ್ತಿಲ್ಲಿರೋದ್ರಿಂದ ನಿಮ್ಗೆ ಹೆಚ್ಚಿನ ಮಾಹಿತಿ ಇರ್ತದೆ. ಅಪರಾಧ ನಡೀತಾವಂತಾದರೆ ಇಮಿಡಿಯೇಟ್ಲಿ ಬಂದು ಪೊಲೀಸರು ತಿಳಿಸಬೇಕು. ಇದು ನಿಮ್ಮ ಕರ್ತವ್ಯ. ಯಾರು ನಿಮ್ಮ ವರ್ತನೆಯನ್ನು ಬದಲಾಯಿಸಿ ಸನ್ನಡತೆಗೆ ಬಂದು ಸಮಾಜದ ಮುಖ್ಯವಾಹಿನಿಗೆ ಬರಬೇಕಂತ ಇಚ್ಛಿಸ್ತೀರೋ ನಾವು ನಿಮ್ಮ ಹೆಸರು ರಿವೀಲ್ ಮಾಡೋದಿಲ್ಲ. ನೀವು ಬಂದು ಡಿಸ್ಕ್ರೀಟಾಗಿ ಅಂದರೆ ಗೌಪ್ಯವಾಗಿ ಇನ್ಸ್ಪೆಕ್ಟರ್ಗೆ ಹೇಳ್ಬೋದು, DSPಗೆ ಹೇಳ್ಬೋದು, ಇಲ್ಲ ನಮಗೊಂದು ಪತ್ರ ಬರೀ, ನಿಮ್ಮ ಹೆಸರು ಬರೀಬೇಡಿ. ನೋಡಿ, ಈ ಎರಡೂ ಗುಂಪುಗಳ ಮಧ್ಯೆ ಈ ಥರ ಇದೆ, ಇದನ್ನು ಈ ಹಂತದಲ್ಲೇ ಚೂಟಿ ಕಾನೂನು ಕ್ರಮ ಜರುಗಿಸಿದರೆ ಅಪರಾಧ ನಿಂತೋಗ್ತದೆ ಅಂತ ಹೇಳಿದ್ರೆ, ಈ ರೀತಿ ನೀವು ಮಾಹಿತಿ ಕೊಟ್ಟಿದ್ದಾದರೆ ನಿಮ್ಮ ರೌಡಿ ಶೀಟ್ಗಳನ್ನ ಪುನರ್ಮೌಲ್ಯಮಾಪನ ಮಾಡಿ ಮುಕ್ತಾಯಗೊಳಿಸಲಿಕ್ಕೆ ನಾವು